ಮಂತ್ರಿ ಸ್ಥಾನಕ್ಕಾಗಿ ಕಾಂಗ್ರೆಸ್ ಸರ್ಕಾರದೊಳಗೆ ನಡೀತಾ ಇರುವಂತಹ ಜಂಗಿ ಕುಸ್ತಿ ಅಷ್ಟಿಷ್ಟಲ್ಲ. 19 ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗಿ 6 ದಿನ ಆಯಿತು. ಆದರೆ ಖಾತೆಗಳು ಮಾತ್ರ ಹಂಚಿಕೆ ಆಗ್ತಾ ಇಲ್ಲ. ಮುನಿಸಿಕೊಂಡವರ ಮನವೊಲಿಸುವುದರಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹುಪಾಲು ಸಕ್ಸಸ್ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಅವರ ಕೆಲವು ಆಪ್ತರು ಪಟ್ಟು ಬಿಡ್ತಾ ಇಲ್ಲ. ಹೀಗಾಗಿ ಎಲ್ಲದಕ್ಕೂ ಮದ್ದರಿಯೋದಕ್ಕಾಗಿ ಮುಖ್ಯಮಂತ್ರಿಯವರೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಅಂತಾನೆ ಕರೆಸ್ಕೊಂಡಂಥವ್ರು. ಮುಖ್ಯಮಂತ್ರಿ ಆದಮೇಲೆ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಈಗ ಟ್ರಬಲ್ ಶುರುವಾಗಿದೆ. ಆದರೆ ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅಂತ ಸಿಎಂಗೂ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಮಂತ್ರಿ ಸ್ಥಾನ ಸಿಗದೆ ಬಂಡದ್ದವರನ್ನೆಲ್ಲ ಸಮಾಧಾನ ಮಾಡುವುದರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಶಾಸಕರ ಬಂಡಾಯವನ್ನು ತಣ್ಣಗಾಗಿಸಿದ್ದು. MC ಸುಧಾಕರ್ ಅವರನ್ನು ನಿನ್ನೆ ಬೆಳಗ್ಗೆನೇ ಮನೆಗೆ ಕರೆಸಿಕೊಂಡು ಸಮಾಧಾನ ಮಾಡಿದರು. ನಿನ್ನೆ ರಾತ್ರಿ ಶಿರಾ ಶಾಸಕ TB ಜಯಚಂದ್ರ ಅವರ ಮನೆಗೆ ಹೋಗಿ ಮನವೊಲಿಕೆ ಮಾಡುವ ಕೆಲಸವನ್ನು ಮಾಡಿದರು. ಜಯಚಂದ್ರ ಅವರು ಹಂಗಾಮಿ ಸ್ಪೀಕರ್ ಹುದ್ದೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಮಾಲೂರಿನ KY ನಂಜೇಗೌಡರನ್ನು ಕೂಡ ಕರೆಸಿ ಮಾತುಕತೆ ನಡೆಸಿ ಸರಿದಾರಿಗೆ ತಂದಿದ್ದಾರೆ. ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರ ಜೊತೆಗೂ ಕೂಡ ಮುಖ್ಯಮಂತ್ರಿಯವರು ಫೋನ್ನಲ್ಲಿ ಮಾತಾಡಿ ಕೂಲ್ ಮಾಡಿದ್ದಾರೆ. ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ನಮ್ಮ ಜನಗಳಿಗೆ ಉತ್ಸಾಹ ತುಂಬದ ಜೊತೆಗೆ ಮುಂದಿನ ಭವಿಷ್ಯದ ಗುರಿಯನ್ನು ಕೂಡ ಅವ್ರಿಗೆ ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾನ ಮನಸ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅಷ್ಟೇ. ಅದ್ರ ಬಿಟ್ಟರೆ ಇದು ರಾಜಕೀಯವಾಗಿ ಇನ್ನೊಂದಾಗಲಿ ಅಥವಾ ಮಂತ್ರಿನಲ್ಲಿ ಕೊಡಲಿಲ್ಲ ಎಂಬ ಪ್ರೊಟೆಸ್ಟ್ಗೋಸ್ಕರ ಆಗಲಿ, ಆಮೇಲೆ ಇನ್ನೇನೋ ನಾನು ತೀರ್ಮಾನ ತಗೊಳ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿಲ್ಲ. ಇನ್ನು ಸಚಿವ ಸ್ಥಾನ ಸಿಗದೆ ಸಿಟ್ಟಾಗಿದ್ದ ಬಹುತೇಕ ಹಿರಿಯ ಶಾಸಕರ ಮನಸ್ಸನ್ನು ಡಿ ಕೆ ಶಿವಕುಮಾರ್ ಅವರು ಬದಲಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಎದುರಾಗಿರುವಂತಹ ಟ್ರಬಲ್ ಅಂದರೆ ಇಲ್ಲಿ ಪ್ರಮುಖವಾಗಿ 4 ಸಂಗತಿಗಳು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಕ್ಷದೊಳಗೆ ಅಸಮಾಧಾನ ಮುಗಿದಿದ್ರು ಇದುವರೆಗೂ ಕೂಡ ಒಬ್ಬರನ್ನು ಕರೆಸಿ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ನಾನು ಹೇಳಿದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಮತ್ತು ನಾನು ಹೇಳದೇ ಇದ್ದಂತಹ ಕೆಲವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅನ್ನುವಂತಹ ಸಿಟ್ಟಿದೆ. ಹೀಗಾಗಿಯೇ ಸಿದ್ದರಾಮಯ್ಯನವರು ಯಾರ ಹತ್ರನೂ ಕೂಡ ಮಾತಾಡ್ತಾ ಇಲ್ಲ. ಅದಕ್ಕೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಮಂತ್ರಿ ಸ್ಥಾನ ಅದರ ಬದಲು ವಿಚಾರವನ್ನು ಪ್ರಸ್ತಾಪಿಸಿ ಸಲಹೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗೇನಿದ್ರು ರೆಡಿಯಾಗಿರುವಂತಹ ಸೂತ್ರಗಳನ್ನು ಸುಸೂತ್ರವಾಗಿ ಜಾರಿಗೆ ತರಬೇಕಾಗಿರುವಂಥದ್ದು ಮುಖ್ಯಮಂತ್ರಿಯವರ ಮುಂದಿರುವಂತಹ ಗುರಿ. ಅದಕ್ಕಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೂ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ನಾಳೆ ಸಂಜೆ ಮುಖ್ಯಮಂತ್ರಿಯವರು ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಮೊದಲ ಸುತ್ತಿನ ಸಭೆಯನ್ನು ದೆಹಲಿಗೆ ಹೋದ ಮೇಲೆ ಮಾಡಬಹುದು. ಅದಾದಮೇಲೆ ನಾಳೆ ಭಾನುವಾರ ಸಂಜೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಖಾತೆ ಹಂಚಿಕೆ, ಸಚಿವ ಸ್ಥಾನ ವಂಚಿತರ ಬೇಡಿಕೆಗಳ ಬಗ್ಗೆ ವರದಿಯನ್ನು ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅದರ ಬದಲು ಸೂತ್ರದಡಿಯಲ್ಲಿ ಇಬ್ಬರು ಮಹಿಳೆಯರಿಗೆ ಮಂತ್ರಿಗಿರಿ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದ್ದು ಖಾಲಿ ಒಂದು ಸಚಿವ ಸ್ಥಾನವನ್ನು ಸಿದ್ದರಾಮಯ್ಯನವರ ಆಪ್ತರಿಗೆ ನೀಡುವ ಸೂತ್ರವನ್ನು ಪ್ರಸ್ತಾಪ ಮಾಡಬಹುದು. ಅದಾದಮೇಲೆ ಯಾರ್ಯಾರಿಗೆ ಯಾವ ಖಾತೆ ಹಂಚಿಕೆ ಅಂತ ತೀರ್ಮಾನವನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಎಲ್ಲ ಓಕೆ ಆದರೆ ಸೋಮವಾರವೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿ ಹೊಣೆಗಾರಿಕೆಯನ್ನು ನೀಡುವುದರ ಕಡೆಗೆ ಮುಖ್ಯಮಂತ್ರಿಯವರು ಮುಂದಾಗಬಹುದು. We are the one who passed. The Congress party believes in it. Definitely there will be a woman. We will give more strength for a woman. ದಿಲ್ಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಸರ್? ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀವಿ. ಇವತ್ತು ನಾಳೆ ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ CM ಅವರು. ಮಾಡ್ತಾರೆ, ಬಹುಶಃ ಸೋಮವಾರವರೆಗೆ ಆಗ್ಬೋದು. ಮಾಡ್ತಾರೆ. ಏನು ಅದೇನು ಹೊಸಬ್ರು ಇಲ್ಲ, ಅದ್ರಾಗೇನು ಹಳಬ್ರು ಇದ್ದಾರೆ, ನಾಲೆಜ್ ಇದ್ದಾರೆ, ಮಾಡ್ತಾರೆ. ಅದೇನು ಸಮಸ್ಯೆ ಆಗೋಲ್ಲ. ಅದು ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದ್ದಾರೆ. ಸೋಮವಾರದೊಳಗೆ ಎಲ್ಲ ಕುರ್ಚಿ ಕಲಹ ಬಗೆಹರಿಯುತ್ತೆ ಅನ್ನುವಂತಹ ವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿದೆ. ಯಾಕಂದರೆ ಗುರುವಾರದಿಂದ ವಿಧಾನಮಂಡಲ ಅಧಿವೇಶನ ಕೂಡ ನಡೆಯುತ್ತೆ. ಅದಕ್ಕೂ ಮೊದಲು ಬುಧವಾರ ಹೊಸ ಸಚಿವರ ಜೊತೆಗೆ ಸಂಪುಟ ಸಭೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಅಷ್ಟರೊಳಗಡೆ ಖಾತೆ ಹಂಚಿಕೆ ಆದರೆ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಎತ್ತುವಂತಹ ಪ್ರಶ್ನೆಗಳಿಗೆ ಸಚಿವರು ಕೂಡ ತಯಾರಿ ಮಾಡಿಕೊಂಡು ಸಮರ್ಪಕವಾದಂಥ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿಯೇ ಸೋಮವಾರವೇ ಎಲ್ಲ ಕುರ್ಚಿ ಕಲಹಕ್ಕೂ ಕೂಡ 99% ತೆರೆ ಬೀಳುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಉಳಿದ 1% ಹೈಕಮಾಂಡ್ ನಿರ್ಧಾರ ಏನು ಅನ್ನೋದರ ಮೇಲೂ ಕೂಡ ನಿಂತಿರುವಂಥದ್ದು.
ಹೀಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಕುರ್ಚಿ ಬಿಕ್ಕಟ್ಟನ್ನೆಲ್ಲ ಬಗೆಹರಿಸಿಕೊಂಡು ಅಧಿವೇಶನಕ್ಕೇನು ಸಜ್ಜಾಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ, ಅಂದರೆ ಆ ಹೋರಾಟದ ಮೂಲಕವಾಗಿಯೇ ಸದನಕ್ಕೂ ಕೂಡ ಬರೋದಕ್ಕೆ ಪ್ರತಿಪಕ್ಷದವರು ಮುಂದಾಗ್ತಾ ಇದ್ದಾರೆ. ಇದಕ್ಕಾಗಿಯೇ JDSನವರು ಆಲ್ರೆಡಿ ಒಂದು ಪಾದಯಾತ್ರೆಯನ್ನು ಶುರು ಮಾಡೋದಕ್ಕೆ ನಿರ್ಧರಿಸಿದರು. 2-3 ವಾರಗಳಿಂದ ತಣ್ಣಗಾಗಿದ್ದ ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ವಿರುದ್ಧದ ಹೋರಾಟಕ್ಕೆ BJP ಮತ್ತು JDS ಜಂಟಿಯಾಗಿ ರಣಕಹಳೆ ಮೊಳಗಿಸೋದಕ್ಕೆ ರೆಡಿಯಾಗಿದ್ದಾವೆ. ಇಲ್ಲಿ JDS ಕರೆ ಕೊಟ್ಟಿದ್ದಂತಹ ಟೌನ್ಶಿಪ್ ವಿರೋಧಿ ಪಾದಯಾತ್ರೆಗೆ BJP ನೈತಿಕ ಬೆಂಬಲವನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ನಡೀತಾ ಇರುವಂಥದ್ದು ಒಂಟಿಯಾಗಿ, ಆದರೆ ಜಂಟಿಯ ಬೆಂಬಲ ಇದ್ದೇ ಇದೆ ಅಂತೇಳಿ ಇವತ್ತು BJP JDS ನಾಯಕರು ಸಮನ್ವಯ ಸಭೆಯನ್ನು ನಡೆಸಿ, ಅವರ ಸಮನ್ವಯ ಸಮಿತಿಯ ಸಭೆ ನಡೆಸಿ ಒಟ್ಟಿಗೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಾಳೆ ಪಾದಯಾತ್ರೆಗೆ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ಚಾಲನೆ ಕೊಡ್ತಾರೆ. ಅದಾದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮುನ್ನಡೆಯುತ್ತೆ. ಈ ಪಾದಯಾತ್ರೆಯಲ್ಲಿ BJPಯ ಕಾರ್ಯಕರ್ತರು ಕೂಡ ಭಾಗಿಯಾಗಬೇಕು ಅಂತ R ಅಶೋಕ್ ಅವರು ಕರೆ ಕೊಟ್ಟಿದ್ದಾರೆ. ಬರೀ ಪಾದಯಾತ್ರೆಯಲ್ಲಿ ಅಷ್ಟೇ ಅಲ್ಲ, ವಿಧಾನಮಂಡಲದ ಅಧಿವೇಶನದಲ್ಲೂ ಕೂಡ ಜಂಟಿಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ ದೋಸ್ತಿ ನಾಯಕರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. JDS ಪಾದಯಾತ್ರೆಗೆ BJP ಬೆಂಬಲ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ನಾಳೆ ನಡೀತಾ ಇರತಕ್ಕಂಥ ಪಾದಯಾತ್ರೆ ಏನಿದೆ JDS ಪಕ್ಷದ ವತಿಯಿಂದ ಮಾಡ್ತಾ ಇರತಕ್ಕಂಥದ್ದು, ಅದರಲ್ಲಿ BJPಯ ನಾಯಕರುಗಳು ಸಹ ಸಾಂಕೇತಿಕವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ನಿರ್ಧಾರ ಎರಡೂ ಪಕ್ಷಗಳು ಸೇರಿ ಮಾಡಿದ್ದೇವೆ. ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಕಲಾಪದಲ್ಲೂ ಸರ್ಕಾರದ ವಿರುದ್ಧ ಹೋರಾಟ. ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಈ ಸರ್ಕಾರದ ಹಲವಾರು ಜನವಿರೋಧಿ ನೀತಿಗಳಿರ್ಬೋದು, ಇವತ್ತು ತನಿಖೆಗಳು ಸಹ ಇದೆ. ತನಿಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನು ಮಂತ್ರಿಮಂಡಲದಲ್ಲಿದ್ದಾರೆ ಅದರ ಬಗ್ಗೆನೂ ಚರ್ಚೆ ಪ್ರಮುಖವಾಗಬೇಕು ಅನ್ನೋದು ಒಂದು ಭಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರಗಾಲದ ವಿಷಯದಲ್ಲಿ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ವೈಫಲ್ಯಗಳು. BJP JDS ಸಮನ್ವಯತೆಗೆ ಸಮಿತಿ ರಚನೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳಿಂದ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಆಗಬೇಕು. ಅದಕ್ಕೆ ಸದಸ್ಯರುಗಳು ಯಾರಾಗಬೇಕು ಅಂತಕ್ಕಂಥದ್ದು ಒಂದು 2 ದಿನದಲ್ಲಿ ಇವತ್ತು ತೀರ್ಮಾನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮನ್ವಯ ಕೊರತೆ ಇಲ್ಲದೆ ಒಂದು ಧ್ವನಿಯಾಗಿ ಕೆಲಸ ಮಾಡತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. JDS BJP ಇನ್ನು ಮುಂದೆ ಒಟ್ಟಾಗಿ ಹೋರಾಡ್ತೀವಿ. ಮುಂದೆ ಕರ್ನಾಟಕದಲ್ಲಿ ನಡೆಯುವಂಥ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದೀರಿ. ನಾನು ಮೊನ್ನೆನೂ ಕೂಡ ನಮ್ಮ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಇನ್ನೊಂದು 2-3 ದಿನದೊಳಗಡೆ ಒಂದು ಸಮನ್ವಯ ಸಮಿತಿ ಸುಮಾರು 5 ಜನ, ಎರಡೂ ಕಡೆಯಿಂದ 5 ಜನ ತೀರ್ಮಾನ ಮಾಡುವಂಥ ಒಂದು, ಅದರಲ್ಲಿ ಕೇಂದ್ರದ ಸಚಿವರು ಕೂಡ ಇರ್ತಾರೆ. ಚುನಾವಣೆ ಹತ್ರ ಬರ್ತಾ ಇದೆ. ಆದ್ದರಿಂದ ಎಲ್ಲ ದೃಷ್ಟಿಯಿಂದನೂ ಒಟ್ಟಿಗೆ ಹೋಗುವಂಥದ್ದಕ್ಕೆ ಇವತ್ತು ಕುಮಾರಸ್ವಾಮಿಯವರು, ನಾವು ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದಿರಿ. ಹೀಗೆ BJP JDS ಅವರು ಒಟ್ಟಾಗಿರ್ತೀವಿ, ಒಗ್ಗಟ್ಟಾಗಿ ಹೋರಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ನೈಸ್ ರಸ್ತೆ ಅಕ್ರಮದ ಬಗ್ಗೆ ಮಾತನಾಡೋದಕ್ಕೆ BJP ಅವರನ್ನು ಬಿಟ್ಟು JDS ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಜುಲೈ 29ರಂದು ಹೈಕೋರ್ಟ್ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ಬಗ್ಗೆ ಆಕ್ರೋಶವನ್ನು ಹೊರಹಾಕಿತ್ತು. ರಾಜ್ಯದ ಅತಿದೊಡ್ಡ ಹಗರಣಗಳಲ್ಲಿ ನೈಸ್ ರಸ್ತೆಯ ಭೂಸ್ವಾಧೀನ ಹಗರಣವೂ ಕೂಡ ಒಂದಾಗಿದೆ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿತ್ತು. ರೈತರಿಂದ ಭೂಮಿ ಪಡ್ಕೊಂಡು ಪರಿಹಾರವನ್ನು ಕೂಡ ಸರಿಯಾಗಿ ಕೊಡದೇನೆ ಅಕ್ರಮವಾಗಿ ಟೋಲ್ ವಸೂಲಿ ಮಾಡ್ತಾ ಇದೆ ಅಂದಿದ್ದಂತಹ ಹೈಕೋರ್ಟ್ ಪೀಠ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಇವತ್ತು ಹೈಕೋರ್ಟ್ ಹೇಳಿರ್ತಕ್ಕಂತಹ ಅಂಶಗಳನ್ನು ಮುಂದಿಟ್ಟುಕೊಂಡು ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಳ್ಬೇಕು, ತಕ್ಷಣವೇ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಒತ್ತಾಯಿಸಿದ್ದಾರೆ. ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ.
ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ಅವತ್ತು BMICPA ಅಧ್ಯಕ್ಷ ಇದೇ ಈಗಿನ ಮುಖ್ಯಮಂತ್ರಿ ಇವ್ರ ಚೇರ್ಮನ್ಶಿಪ್ನಲ್ಲೇ ಆ ಲ್ಯಾಂಡ್ ಲೂಟಿ ನಡೆದಿದ್ದವತ್ತು ಅನೈಸ್ ರಸ್ತೆ ಹೆಸರಿನಲ್ಲಿ. ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ. ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲು ದರೋಡೆಗೆ ಮೌನಕ್ಕೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ದೋಸ್ತಿ ನಾಯಕರ ಪಾದಯಾತ್ರೆಗೆ ಸಚಿವ ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಇದು ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ ಯಾತ್ರೆ ಅಂತ ಸಚಿವ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೈಸ್ ಯೋಜನೆಯೂ ಕೂಡ JDS ಅವರ ಕೂಸು ಅಂತ ಕಾಲೆಳೆದಿದ್ದಾರೆ. ರೈತರು ಪಾದಯಾತ್ರೆ ಮಾಡಿದ್ರೆ ನಾನು ಅದನ್ನ ನಮ್ಮವ್ರು ವಿರೋಧ ಮಾಡ್ತಿರ್ಲಿಲ್ಲ, ಅಥವಾ ಸಂಘಟನೆಯವ್ರು ಪಾದಯಾತ್ರೆ ಮಾಡಿದ್ರೆ ವಿರೋಧ ಮಾಡ್ತಿರ್ಲಿಲ್ಲ. ಒಂದು ಪಕ್ಷದವರು ಯಾರು ಅದನ್ನ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದ್ರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದೀವಿ. ಅವ್ರು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಆತರ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಕ್ಷುಲ್ಲಕ ಹೇಳಿಕೆಗಳನ್ನ ದಯಮಾಡಿ ಕೊಡೋದನ್ನ ನಿಲ್ಲಿಸಬೇಕು. ಅದಕ್ಕೆ ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಿ. ನೀವು ನೈಸ್ ರಸ್ತೆ ಯಾರಿಂದ ಬಂತದ್ದು, ಯಾರ ಕಾಲದಲ್ಲಿ ಪ್ರಾರಂಭ ಆಯ್ತು? ದೇವೇಗೌಡರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ದೇವೇಗೌಡರು ನೈಸ್ ರಸ್ತೆ ಮಾಡದೆ ಹೋಗಿದ್ರೆ ಈ ಒಂದು ವಿಚಾರಗಳ ಚರ್ಚೆ ಆಯ್ತಿರ್ಲಿವಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್, ದೇವೇಗೌಡರು ನೈಸು, ಇವರೇ ಮಾಡೋದು, ಇವರೇ ಜನಗಳನ್ನ ಎತ್ಕಟ್ಟದ ಮೇಲೆ. ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಂದ ಹಿಡಿದು ಜಂಕ್ ಫುಡ್ ಸೆಂಟರ್ಗಳ ಅಸಲಿ ಕಹಾನಿಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ, ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ನಡೀತಿರುವಂತಹ ಮೆಗಾ ರೇಡ್ ಅನ್ನು ನೋಡ್ತಾ ಹೋದಾಗ ಆಹಾರ ಇಲಾಖೆ ಅಧಿಕಾರಿಗಳು ಐಷಾರಾಮಿ ಹೋಟೆಲ್ಗಳ ಕಿಚನ್ಗಳಲ್ಲಿರುವಂತಹ ಕೊಳಕು ಸಾಮ್ರಾಜ್ಯವನ್ನು ಬಿಚ್ಚಿಡ್ತಾ ಇದ್ದಾರೆ. ಹೊರಗೆಲ್ಲ ಬಹಳ ತಳಕಿಂದ ಕಂಗೊಳಿಸ್ತಾ ಇರ್ತವೆ, ಒಳಗೆ ನೋಡಿದರೆ ಕೊಳಕು ತುಂಬಿದೆ ಅನ್ನುವಂಥದ್ದು ಈಗ ಗೋಚರಿಸ್ತಾ ಇದೆ. ಬೆಂಗಳೂರಿನ ಅದೆಷ್ಟೋ ಪ್ರತಿಷ್ಠಿತ ಹೋಟೆಲ್ಗಳು ಇದನ್ನು ಈಗ ನಿಜ ಮಾಡ್ತಾ ಇರುವಂಥದ್ದು. ಆಹಾರ ಇಲಾಖೆ ಅಧಿಕಾರಿಗಳು ನಿನ್ನೆಯಿಂದ ಮೆಗಾ ರೇಡನ್ನು ನಡೆಸ್ತಾ ಇದ್ದು ಸ್ಟಾರ್ ಹೋಟೆಲ್ಗಳ ಕರ್ಮಕಾಂಡ ಬಯಲಿಗೆ ಬರ್ತಾ ಇದೆ. ಎಕ್ಸ್ಪೈರಿ ಆಗಿರುವಂತಹ ಜಂಕ್ ಫುಡ್ಗಳು ಅಲ್ಲಿ ಸಿಕ್ಕಿವೆ. ವಾರಗಟ್ಟಲೆಯಿಂದ ಫ್ರಿಡ್ಜ್ನಲ್ಲಿ ಇಟ್ಟಂತಹ ಕೊಳೆತ ತರಕಾರಿಗಳು ಪತ್ತೆ ಆಗ್ತಾ ಇದ್ದಾವೆ. ಎಕ್ಸ್ಪೈರಿ ಆಗಿರುವಂತಹ ಹಾಲಿನಲ್ಲಿನೇ ಜನರಿಗೆ ಕಾಫಿ ಟೀ ಸಪ್ಲೈ ಮಾಡ್ತಾ ಇದ್ದಿದ್ದು ಗೊತ್ತಾಗಿದೆ. ಮಾನ್ಯತೆಯೇ ಇಲ್ಲದ ಬಟರ್, ಸಾಸ್, ಕೂಲ್ ಡ್ರಿಂಕ್ಸ್ಗಳು ಪತ್ತೆ ಆಗ್ತಾ ಇದ್ದಾವೆ. KFCಯಿಂದ ಹಿಡಿದು ಮ್ಯಾಕ್ಡೊನಾಲ್ಡ್ವರೆಗೆ 3 ಸ್ಟಾರ್ ಹೋಟೆಲ್ಗಳಿಂದ ಹಿಡಿದು 5 ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಗ್ರಾಹಕರಿಗೆ ಎಕ್ಸ್ಪೈರಿ ಆಹಾರ ಪದಾರ್ಥಗಳಿಂದ ಅಡುಗೆ ಮಾಡಿ ಬಡಿಸ್ತಾ ಇರುವುದನ್ನು ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ದೀವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ದೀವಿ. ಇದರೇನಾರು ಅನ್ಸೇಫ್ ಬಂತಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತಿದ್ವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕೋ ಕ್ರಮ ಮಾಡ್ತೀವಿ. ಕಳೆದ 2 ದಿನಗಳಿಂದ ಆಪರೇಷನ್ ಶುರು ಮಾಡಿರುವಂತಹ ಆಹಾರ ಇಲಾಖೆ ಅಧಿಕಾರಿಗಳು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ವಾರಗಟ್ಟಲೆ ಇಟ್ಟಿದ್ದಂತಹ ಮಾಂಸ, ಹಾಲು, ರೆಡಿಮೇಡ್ ಆಹಾರ ಪದಾರ್ಥಗಳನ್ನು ಸೀಸ್ ಮಾಡಿದ್ದಾರೆ. ಹೋಟೆಲ್ ಲಲಿತ್ ಅಶೋಕದಲ್ಲಿ 76 kgಯಷ್ಟು ಮಾಂಸವನ್ನು ಸೀಸ್ ಮಾಡಲಾಗಿದೆ. ಅಂದರೆ ಯಾವ್ಯಾವ ಹೋಟೆಲ್ಗಳಲ್ಲಿ ಯಾವ್ಯಾವ ಸ್ವರೂಪದಲ್ಲಿ ಈಗ ಸೀಸ್ ಮಾಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಭಾಳ ಮುಖ್ಯವಾಗಿ ಹೋಟೆಲ್ ಲಲಿತ್ ಅಶೋಕದಲ್ಲಿ ಅವರು 76 kgಯಷ್ಟು ಮಾಂಸವನ್ನು ಸೀಸ್ ಮಾಡಿದ್ದಾರೆ. ಇದೇ ಹೋಟೆಲ್ ಲಲಿತ್ ಅಶೋಕದಲ್ಲಿ 200 kgಯಷ್ಟು ಕೊಳೆತ ತರಕಾರಿಯೂ ಕೂಡ ಪತ್ತೆಯಾಗಿದೆ. ಇದೇ ಹೋಟೆಲ್ನಲ್ಲಿ 32 ಲೀಟರ್ನಷ್ಟು ಎಕ್ಸ್ಪೈರಿ ಆಗಿರುವಂತಹ ಹಾಲನ್ನು ಇಟ್ಕೊಂಡಿರುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಒಂದು ಕಾಫಿಗೆ ಎಷ್ಟು ರೇಟ್ ಇದೆ ಅನ್ನೋಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ. ಬಹುಶಃ ಸ್ಟಾರ್ ಹೋಟೆಲ್ಗಳಿಗೆ ಹೋಗುವಂಥವ್ರಿಗೆ ಗೊತ್ತಿರುತ್ತೆ ಯಾವ ಸ್ವರೂಪದ ರೇಟ್ ಇರುತ್ತೆ ಒಂದು ಕಪ್ ಕಾಫಿಗೆ ಇದರಲ್ಲಿ. ಆದರೆ ಅಲ್ಲಿನೇ ಅಷ್ಟು ಕಾಸ್ಟ್ಲಿ ಆಗಿರುವಂತಹ ಕಾಫಿಗೆ ಎಕ್ಸ್ಪೈರಿ ಆಗಿರುವಂತಹ ಹಾಲನ್ನು ಬಳಕೆ ಮಾಡ್ತಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ 15 kgಯಷ್ಟು ಮಾಂಸ ಸೀಸ್ ಮಾಡಲಾಗಿದೆ. ಹೋಟೆಲ್ 4 ಸೀಸನ್ನಲ್ಲಿ 19 kgಯಷ್ಟು ಮಾಂಸವನ್ನು ಸೀಸ್ ಮಾಡಿದ್ದಾರೆ. ಯಶವಂತಪುರದ ತಾಜ್ ಹೋಟೆಲ್ನಲ್ಲಿ ವಾರಗಟ್ಟಲೆಯಿಂದ ಇಟ್ಟಿದ್ದಂತಹ 72 kg ಮಾಂಸ, ಮೀನು ಮಾಂಸವನ್ನು ಸೀಸ್ ಮಾಡಲಾಗಿದೆ. ಅಂದರೆ ಹೋಟೆಲ್ ಏಟ್ರಿಯಾದಲ್ಲಿ 100 kgಯಷ್ಟು ಮಾಂಸ, 23 kg ಮೀನು, ಹಾಗೆಯೇ 7 kgಯಷ್ಟು ತರಕಾರಿಯನ್ನು ಸೀಸ್ ಮಾಡಿಕೊಂಡಿದ್ದಾರೆ. ಇದೇ ಹೋಟೆಲ್ನಲ್ಲಿ 105 kgಯಷ್ಟು ಎಕ್ಸ್ಪೈರಿ ಆಗಿರುವಂಥ ಆಹಾರ ಪದಾರ್ಥಗಳನ್ನು FSSAIನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅಲ್ಲಿಗೆ ಯಾವ ಸ್ವರೂಪದಲ್ಲಿ ನಮ್ಮ ಹೋಟೆಲ್ಗಳ ಕತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸ್ಟಾರ್ ಹೋಟೆಲ್ಗಳ ಪಾಡೇ ಹೀಗಾದರೆ ಇನ್ನು ಸಾಮಾನ್ಯ ಹೋಟೆಲ್ಗಳ ಕತೆ ಏನಿರ್ಬೋದು ಅನ್ನೋದನ್ನು ಊಹಿಸೋದು ಸಾಧ್ಯ. ಆದರೆ ಇದು ಆಹಾರ ಸುರಕ್ಷತಾ ಅಧಿಕಾರಿಗಳು ಕೇವಲ 1 ವಾರದ ರೇಡು ಆನಂತರ ಅದನ್ನು ಬೇರೆ ಸ್ವರೂಪದಲ್ಲಿ ಕನ್ವರ್ಟ್ ಮಾಡೋದಲ್ಲ. ದಯವಿಟ್ಟು ಈಗ ಆರಂಭಿಸಿರುವಂಥ ಕೆಲಸವನ್ನು ನಿರಂತರವಾಗಿ ಮಾಡಬೇಕಾಗಿದೆ. ಅದು ಅವರ ಜವಾಬ್ದಾರಿಯೂ ಕೂಡ.
ಇನ್ನು ರಾಜ್ಯದಲ್ಲಿ ಇತ್ತೀಚೆಗೆ ಅಲ್ಪ ಸ್ವಲ್ಪ ಮಳೆ ಆಗ್ತಾ ಇದ್ದು ಜಲಾಶಯಗಳಿಗೆ ನೀರು ಹರಿದು ಬರ್ತಾ ಇದೆ. ಆದರೆ ರೈತರ ಕೃಷಿ ಚಟುವಟಿಕೆಗೆ ಬೇಕಾದಷ್ಟು ಮಳೆ ಇನ್ನೂ ಕೂಡ ಆಗ್ತಾ ಇಲ್ಲ. ಹೀಗಾಗಿನೇ ಬರದ ಸಮಸ್ಯೆ ಕರುನಾಡಿಗೆ ಕಾಟ ಕೊಡ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ಸ್ವರೂಪದಲ್ಲಿ ಬೆಳೆ ನಷ್ಟ ಆಗಿದೆ ಅಂತ ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಸಚಿವರುಗಳು ಬರ ಪರಿಶೀಲನೆಯ ವರದಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಗದಗದ ಶಿರಹಟ್ಟಿಯಲ್ಲಿ ಸಚಿವ ಬಸವರಾಜ ರಾಯರೆಡ್ಡಿ ಬರ ಸಮಿತಿ ಸಭೆ ನಡೆಸಿದರು. ಸಭೆಯಲ್ಲಿ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಚಿವರು ಸಭೆ ಮಾಡ್ತಿದ್ರೆ ಅಧಿಕಾರಿಗಳು ರೀಲ್ಸ್ ನೋಡಿ ಫುಲ್ ಎಂಜಾಯ್ ಮಾಡ್ತಿದ್ರು. ನಿನ್ನೆಯಷ್ಟೇ ಅಧಿಕಾರಿಗಳಿಗೆ ತರಾಟೆಗೆ ತಗೊಂಡ್ರೂ ಕೃಷಿ ಇಲಾಖೆ ಅಧಿಕಾರಿಗಳು ಬುದ್ಧಿ ಕಲಿತಿರಲಿಲ್ಲ. ಇವತ್ತು ಸಚಿವ ರಾಯರೆಡ್ಡಿ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ರೈತರಿಗೆ ಬೆಳೆ ವಿಮೆ ಬರುವ ಹಾಗೆ ಮಾಡಬೇಕು, ದಪ್ಪ ಚರ್ಮದ ಅಧಿಕಾರಿಗಳು ಆಗಬೇಡಿ ಅಂತ ಎಚ್ಚರಿಕೆ ನೀಡಿದ್ರು. ನೋಟಿಸ್ ಕೊಡಂತ ಹೇಳಿಲ್ವೇನ್ರಿ? ನೋಟಿಸ್ ಕೊಟ್ಟು ಅವ್ರು ಅಂತ ಹೇಳಿದ್ದೀನಿ. ನಾಳೆ ಅವನಿಗೆ ನೋಟಿಸ್ ಕೊಟ್ಟು CR ನಾಗ ಎಂಟ್ರಿ. CR ಅಂದ್ರೆ ಏನು? ಕಾನ್ಫಿಡೆನ್ಷಿಯಲ್ ರಿಪೋರ್ಟ್. ಇವನು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ನಲ್ಲಿ ಇವನು ಸರಿ ಇಲ್ಲ ಅಂತ ಬರಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನು ಹೇಳಿ? ಅದಕ್ಕೆ ಮಾಡ್ತೇನೆ. ಮಂಡ್ಯ ಜಿಲ್ಲೆ ಉಸ್ತುವಾರಿಯಾಗಿರುವ ಸಚಿವ ಚೆಲುವರಾಯಸ್ವಾಮಿ ಬೆಳಗ್ಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಆಮೇಲೆ ಮಂಡ್ಯದಲ್ಲೂ ಮಳೆ ಕೊರತೆಯಿಂದ ಹೆಚ್ಚು ಬರಕ್ಕೆ ಸಿಲುಕಿರುವ ಮದ್ದೂರಿನಲ್ಲಿ ಬರ ವೀಕ್ಷಣೆ ಮಾಡಿದ್ರು. ಮದ್ದೂರು ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ರೈತರ ಜಮೀನಿಗೆ ಭೇಟಿ ಕೊಟ್ಟು ಕಬ್ಬಿನ ಬೆಳೆಯನ್ನ ಪರಿಶೀಲನೆ ಮಾಡಿದ್ರು. KRSನಿಂದ ನೀರು ಬಿಡಬೇಕು ಅಂತ ರೈತರು ಇದೇ ವೇಳೆ ಮನವಿನೂ ಮಾಡಿದ್ರು. ಇವತ್ತಿನ ಸಮಸ್ಯೆ ಏನಿದೆ, ಕುಡಿಯೋ ನೀರಿರ್ಬೋದು, ಬೆಳೆದಿರ್ಬೋದು, ಪರಿಸ್ಥಿತಿ ಏನಿದೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡೋದು ಒಂದು. ನೀವುಗಳೆಲ್ಲ ಇವತ್ತು ಏನು ಪೂರ್ವ ಮುಂಗಾರಿನ ಪರಿಸ್ಥಿತಿ ಏನಿದೆ ಅದನ್ನು ವಾಸ್ತವವಾಗಿ ಎಷ್ಟು ಬೆಳೆ ಹಾಕಿದ್ರು ಮತ್ತು ಏನಾಗಿದೆ ಪರಿಸ್ಥಿತಿ ಅದು ರಿಪೋರ್ಟಲ್ಲಿ ಇರಬೇಕು. ಶಿವಮೊಗ್ಗದ ಶಿಕಾರಿಪುರ ತಾಲೂಕು ಕಚೇರಿಯಲ್ಲಿ ಬರ ಪರಿಸ್ಥಿತಿ ನಿರ್ವಹಣೆ ಸಭೆ ನಡೆಯಿತು. ಅಪರೂಪಕ್ಕೆ ಒಂದೇ ವೇದಿಕೆಯಲ್ಲಿ ಮಾಜಿ ಸಿಎಂಗಳ ಇಬ್ಬರೂ ಮಕ್ಕಳು ಕಾಣಿಸಿಕೊಂಡ್ರು. ಸಚಿವ ಮಧು ಬಂಗಾರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಶಿಕಾರಿಪುರ ತಾಲೂಕಿನ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ವರದಿ ಪಡೆದರು. ಡೈರೆಕ್ಷನ್ಸ್ ಏನಂದ್ರೆ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಹಾನಿ ಆಗಿದೆ, ಮತ್ತು ಕುಡಿಯೋ ನೀರು ಇರ್ಬೋದು, ಏನು ಬರ ಸಂದರ್ಭದಲ್ಲಿ ಮತ್ತು ಇಂಥ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸನ. ಬರದ ಸಮಸ್ಯೆ ಮಧ್ಯೆನೂ ರಾಜ್ಯದಲ್ಲಿ ಕೆಲವು ಕಡೆ ಮಳೆಯಾಗ್ತಿದೆ. ದಾವಣಗೆರೆ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಮಳೆಯಾಗ್ತಿದೆ. ಕರಾವಳಿ ಭಾಗದಲ್ಲಿ ನಾಳೆ ಮತ್ತೆ ಮಳೆಯ ಎಚ್ಚರಿಕೆ ನೀಡಲಾಗಿದ್ದು 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಬೆಂಗಳೂರಲ್ಲೂ ಮೋಡ ಕವಿದ ವಾತಾವರಣದ ಜೊತೆಗೆ ತುಂತುರು ಮಳೆ ಬಂದಿದ್ದೇ ಹೆಚ್ಚು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ದೆಹಲಿಯ IITಯಲ್ಲಿ ನಡೆದಂತಹ 57ನೇ ಘಟಿಕೋತ್ಸವದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಭಾಗಿಯಾಗಿದ್ದರು. 587 PhD ಸ್ಕಾಲರ್ ಸೇರಿದಂತೆ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು. ಸೋನಿಪತ್ ಕ್ಯಾಂಪಸ್ನಲ್ಲಿ ಕೃತಕ ಬುದ್ಧಿಮತ್ತೆಯ ಸೂಪರ್ ಕಂಪ್ಯೂಟಿಂಗ್ ಘಟಕವನ್ನು ಪ್ರಧಾನಮಂತ್ರಿ ಮೋದಿಯವರು ವರ್ಚುವಲ್ ಆಗಿ ಉದ್ಘಾಟಿಸಿದರು. ಅದಾದ ಮೇಲೆ ಯುವಕರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಜಗತ್ತು, ತಂತ್ರಜ್ಞಾನ, ಕೈಗಾರಿಕೆಗಳು ಮತ್ತು ವೃತ್ತಿಗಳು ಇವೆಲ್ಲವೂ ಕೂಡ ಬದಲಾಗ್ತಾ ಹೋಗ್ತವೆ. ಆದರೆ ಇವೆಲ್ಲದರ ನಡುವೆಯೂ ಕೂಡ ನಿರಂತರ ಕಲಿಕೆಯು ಯಶಸ್ಸಿನತ್ತ ಕರೆದೊಯ್ಯುತ್ತೆ ಅಂತ ಪ್ರಧಾನಿಯವರು ಸಲಹೆ ಕೊಟ್ಟಿದ್ದಾರೆ. निश्चित रूप से नहीं कह सकता कि अगले 20-30 वर्षों की दुनिया कैसी होगी. दुनिया बदलेगी, टेक्नोलॉजी भी बदलेगी, इंडस्ट्रीज बदलेगी, प्रोफेशंस भी बदलेंगे, लेकिन इन सब के बीच मेरी बात याद रखिएगा, जो सीखेगा वो जीतेगा. ಇನ್ನೊಂದು ಕಡೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ವಿದ್ಯಾರ್ಥಿಗಳ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಬೃಹತ್ ಸಂವಾದವನ್ನು ನಡೆಸಿದ್ದಾರೆ. ಛಾತ್ರೋಂ ಕಿ ಗೂಂಜ್ ಅಂದರೆ ವಿದ್ಯಾರ್ಥಿಗಳ ಧ್ವನಿ ಅನ್ನುವಂತಹ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಯವರು ದೇಶದ ಹಲವು ರಾಜ್ಯಗಳಲ್ಲಿ ಈ ಒಂದು ವಿದ್ಯಾರ್ಥಿಗಳ ಜೊತೆಗಿನ ಸಂವಾದವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಪ್ರಯಾಗ್ರಾಜ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಯುವಕರ ಡೇಟಾ, ಯುವಕರ ಸಾಮರ್ಥ್ಯವನ್ನು ನಮ್ಮ ವ್ಯವಸ್ಥೆ ಚಕ್ರವ್ಯೂಹದಲ್ಲಿ ಸಿಲುಕಿಸಿದೆ ಅಂತ ಆರೋಪವನ್ನು ಮಾಡಿದರು. ರೀಲ್ಸ್ ಚಟ 21ನೇ ಶತಮಾನದ ಪಿಡುಗಾಗಿದೆ, ಅದನ್ನು ಬಿಟ್ಟು ದುಡಿಮೆ ಮಾಡಬೇಕು ಅಂತ ಕರೆ ಕೊಟ್ಟರು. ಮೊಹಬ್ಬತ್ ಕಿ ದುಕಾನ್ ತೆಗೆದು ಪ್ರೀತಿಯಿಂದ ಹೋರಾಟ ನಡೆಸಿ ಅಂತಾನೂ ಕೂಡ ಕರೆ ಕೊಟ್ಟಿದ್ದಾರೆ. India's spirit, you are India's future. You are the most beautiful youngsters in the world. You
cannot allow yourself to hate. You cannot allow yourself to be violent. You are loving youth. मोहब्बत की दुकान खोलनी है आपको, प्यार के साथ लड़ना है. थैंक यू.